ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಮೊಹರಂ ಹಬ್ಬ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮೊಹರಂ ಹಬ್ಬ ಆಚರಣೆಯನ್ನು ನಿಷೇಧಿಸಲಾಗಿದೆ. ಇನ್ನುಳಿದೆಲ್ಲೆಡೆಯಲ್ಲಿ ಹಿಂದೂ ಮುಸ್ಲಿಮರೆಲ್ಲರೂ ಒಗ್ಗೂಡಿ ಹಬ್ಬವನ್ನು ಆಚರಿಸಿದರು. ಕಾಡ್ತಿದ್ದೆ, ಹುಲಿ ಕುಣಿತ, ಕಳ್ಳಹಳ್ಳಿ, ಬುಚ್ಚಳ್ಳಿ, ಕರಡಿ ಕುಣಿತ ಸೇರಿದಂತೆ ಇತ್ಯಾದಿ ಸಾಂಪ್ರದಾಯಿಕ ಪೋಷಕಗಳೊಂದಿಗಿನ ಕುಣಿತ ಜರುಗಿದವು. ಧಾರ್ಮಿಕ ನಿಯಮಗಳಂತೆ ದೇವರನ್ನ ನಿಗದಿತ ದೇವರ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಲಾಯಿತು. ವಿವಿಧ ವಿಧಾನಗಳಂತೆ ಎಲ್ಲ ಆಚರಣೆಗಳು ಕೂಡ ಜರುಗಿಸಲಾಯಿತು. ಮೊಹರಂ ಕತ್ತಲ ರಾತ್ರಿಯಂದು ಭಕ್ತರು ದೇವರ ದರ್ಶನದ ಮಾಡಿದರು ಹಾಗೂ ಆಲಿಕುಣಿಗೆ ಸಂಪ್ರದಾಯದಂತೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಕೊನೆಯ ದಿನದಂದು ಸಂಜೆ ದೇವರುಗಳನ್ನ ಉತ್ಸವದ ಮೂಲಕ ಕೊಂಡೊಯ್ದು ಶಾಸ್ತ್ರೋಕ್ತವಾಗಿ ದೇವರ ವಿಗ್ರಹವನ್ನ ಗಂಗೆಯಲ್ಲಿ ಲೀನಗೊಳಿಸಲಾಯಿತು. ಮೊಹರಂ ಪ್ರಾರಂಭದಿಂದ ಕೊನೆ ದಿನದ ಉತ್ಸವದವರೆಗೂ ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ಆಚರಿಸಿದರು. ಹಬ್ಬದ ದಿನಗಳಲ್ಲಿ ಮತ್ತು ಉತ್ಸವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಇಲಾಖೆಯವರು ನಿಗಾ ವಹಿಸಿದರು. ವಿಜಯ ರುಷ್ಬೇಂದ್ರ, NK24 ನ್ಯೂಸ್ ಬ್ಯೂರೋ, ಕೂಡ್ಲಿಗಿ.